ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೈನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ 2026ಅಲ್ಲಿ ನೋಟಿಫಿಕೇಷನ್ಗಳಾಗ್ತವೆ ಅಥವಾ ಇನ್ನೂ ವಿಳಂಬ ಆಗುತ್ತಾ ಅಂತ ನೋಡೋಣ. ಯಾಕಂದರೆ ಇಲ್ಲೊಂದು 2 ರಿಯಲ್ ಫ್ಯಾಕ್ಟ್ಸ್ ಈ ಥರ ಆಗ್ಬೋದು ಅಂತ ಇದೆ. ಅದನ್ನು ಯಾವುದಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಈ ಆರ್ಟಿಕಲಲ್ಲಿ ನ್ಯೂಸ್ ಪೇಪರ್ ಆರ್ಟಿಕಲಲ್ಲಿ ಈ ಥರ ಬರ್ತಾನೆ ಇರುತ್ತೆ. ಇದನ್ನು ನಂಬೋಕ್ಕಾಗಲ್ಲ. ನೋಡಿ, 2026ಗೆ ಉದ್ಯೋಗ ಸಂಭ್ರಮ ಅಂತೇಳಿ ಬಂದಿದೆ. ಲಾಸ್ಟ್ ಟೈಮ್ ಯಾವಾಗ ಬಂದಿತ್ತು ಅಂದರೆ ಇದೇ ಒಂದು 4 ತಿಂಗಳಿಂದ ಅನಿಸುತ್ತೆ. ಯಾವಾಗಂದರೆ ಇಂಟರ್ನಲ್ ರಿಸರ್ವೇಷನ್ ಫೈನಲ್ ರಿಪೋರ್ಟ್ ಸಬ್ಮಿಟ್ ಮಾಡಿದ ಮೇಲೆ ಚೌತಿಯಿಂದ ನೇಮಕಾತಿಗಳ ಸಂಭ್ರಮ, ಉದ್ಯೋಗ ಸಂಭ್ರಮ ಅಂತೇಳಿ ಈ ಥರ ಪ್ರಿಂಟ್ ಆಗಿತ್ತು. ಬಟ್ ಅದು ಯಾವುದು ನಿಜ ಆಗಲಿಲ್ಲ. ಯಾಕಂದರೆ 56% ಅನ್ನೋದು ಅಮಾನ್ಯ. ಯಾಕಂದರೆ ಸುಪ್ರೀಂ ಕೋರ್ಟ್ ಲ್ಯಾಂಡ್ ಮಾರ್ಕ್ ಇದೆ, 50% ಕ್ರಾಸ್ ಆಗಬಾರ್ದು ಅಂತೇಳಿ ಇಂದಿರಾ ಸಾಹ್ನಿ ಕೇಸಲ್ಲಿದೆಯಲ್ಲ, ಅದನ್ನು ಕ್ರಾಸ್ ಮಾಡಿದ್ದಾರೆ. ಅದು ಇವಾಗ ಲೀಗಲಿ ಫೈಟ್ ನಡೀತಿದೆ. ಇವಾಗ ಅದರ ಪ್ರಕಾರ ನೋಡ್ಕೊಂಡು ಹೋದರೆ ಒಂದು 2 ರಿಯಲ್ ಫ್ಯಾಕ್ಟ್ಸ್ ನನಗನ್ಸಿದ ಪ್ರಕಾರ ಈ ಥರ ಆಗ್ಬೋದು. ಯಾಕಂದರೆ ಈ ವಿಳಂಬಕ್ಕೆ ಕಾರಣಗಳು 2 ಫ್ಯಾಕ್ಟ್ಸ್ ಹೇಳ್ತೀನಿ. ಈ ಥರ ಇನ್ನೂ ಲೇಟ್ ಆಗ್ಬೋದು, 2026ರಲ್ಲೂ ಆಗೋದು ಡೌಟ್ ಅಂತ. ಯಾಕಂತ ಹೇಳ್ತೀನಿ ನೋಡಿ. ನೀವು ವೇರಿಯಸ್ 32 ಡಿಪಾರ್ಟ್ಮೆಂಟಿಂದ 24,000 ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ. ಬಟ್ ಇವು ಹೊಸ ನೇಮಕಾತಿಗಳಾಗಿರೋದ್ರಿಂದ ಇವಕ್ಕೆ ಹೈಕೋರ್ಟು ತಡೆ ಕೊಟ್ಟಿದೆ. ಇವಾಗ ಯಾವುದೂ ಹೊಸ ನೇಮಕಾತಿಗಳನ್ನು ಮಾಡಬಾರ್ದು ಅಂಥೇಳಿ. ಅದರ ಪ್ರಕಾರ ನೋಡ್ಕೊಂಡು ಹೋದರೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟರು ನೇಮಕಾತಿಗಳು ಮಾಡೋಕ್ಕಾಗಲ್ಲ. ಯಾಕಂದರೆ ಹೊಸ ನೇಮಕಾತಿಗಳಿಗೆ ಬ್ರೇಕ್ ಬಿದ್ದಿದೆ. 56% ಏನಿದೆಯಲ್ಲ, ಅದು ರಿಸಾಲ್ವ್ ಆಗೋವರೆಗೂ ನೇಮಕಾತಿಗಳು ಮಾಡೋಕ್ಕಾಗಲ್ಲ. ಇವಾಗ ನೋಡಿ, ಮೊನ್ನೆ ಕ್ಯಾಬಿನೆಟಲ್ಲಿ 56%ನೇ ಕಂಟಿನ್ಯೂ ಮಾಡ್ತೀವಿ, 50%ಇಂದ ಇಲ್ಲ ಅಂತ ಹೇಳಿದ್ದಾರೆ. ಸೊ 17% ಏನು ಇಂಟರ್ನಲ್ ರಿಸರ್ವೇಷನ್ ಕೊಟ್ಟಿದ್ದಾರಲ್ಲ, ಅದನ್ನೇ ಬಿಲ್ ಪಾಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ ಏನು ಆಗ್ಬೋದು ಅಂದರೆ ನೋಡಿ, ಇವಾಗ ಕೋರ್ಟಲ್ಲಿ 56%ದು ಕೇಸ್ ನಡೀತಿದೆ. ಇವಾಗ ಕೋರ್ಟು 50% ಅಂತ ಮಾಡಿದ್ರೆ, 50%ಗೆ ಡೌನ್ ಮಾಡಿದ್ರೆ ಏನು ಮಾಡ್ತಾರೆ, ಯಾವುದು ಸ್ಟೇಟ್ ಗೌರ್ಮೆಂಟ್ ಏನಾಗುತ್ತೆ, ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ, ಮೇಲ್ಮನವಿ ಹಾಕ್ತಾರೆ 50%ಗೆ ಡೌನ್ ಮಾಡಿದರೆ. ಯಾಕಂದರೆ ಅವ್ರು 56% ಕಂಟಿನ್ಯೂ ಮಾಡ್ಬೇಕಂತೇಳಿ ಡಿಸೈಡ್ ಮಾಡಿದ್ದಾರೆ. ಇನ್ ಕೇಸ್ 56%ನೇ ಕಂಟಿನ್ಯೂ ಮಾಡಿ ಅಂತ ಬಂದರೆ, ಇವಾಗ ಯಾರು ಪಿಟಿಷನ್ ಹಾಕಿದಾರಲ್ಲ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ನೋಡಿ ಫ್ರೆಂಡ್ಸ್, ಈ ಥರ ಆಗ್ಬೋದು. 56%ಇಂದ ಬಂದ್ರೂ ಮೇಲ್ಮನವಿಗೆ ಹೋಗ್ತಾರೆ, ಮತ್ತು 50% ಬಂದ್ರೂ ಮೇಲ್ಮನೆಗೆ ಹೋಗೋಕ್ಕೆ ರೆಡಿ ಇದ್ದಾರೆ. ಸೊ ಇದರ ಮಧ್ಯದಲ್ಲಿ ಇನ್ನೂ 2026ರಲ್ಲಿ ನೋಟಿಫಿಕೇಷನ್ ಆಗ್ತಾವಂತ ನಾವು ಹೆಂಗೆ ನಂಬೋಕ್ಕಾಗುತ್ತೆ? ಸೊ ಪೇಪರಲ್ಲಿ ಆರ್ಟಿಕಲ್ ಬಂದಿರುತ್ತೆ, ಬಟ್ ಅದನ್ನು ನಂಬೋಕ್ಕಾಗಲ್ಲ. ಇದು 2 ಆದ್ರೂ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಇನ್ನೂ ತುಂಬ ಡಿಲೇ ಆಗ್ಬೋದು ನನ್ನ ಪ್ರಕಾರ. ಓಕೆನಾ? ಮತ್ತು ನೋಡಿ, 56%ನೇ ಉಳಿಸ್ಕೋಬೇಕಂತೇಳಿ ಇವ್ರು ಮಾಡಿದ್ರೆ 56% ಸ್ಟೇಟ್ ಗೌರ್ಮೆಂಟ್ ಅವರು ಇದನ್ನು ಏನು ಮಾಡಬೇಕಂದ್ರೆ 9ನೇ ಸ್ಕೆಡ್ಯೂಲಲ್ಲಿ 9th ಸ್ಕೆಡ್ಯೂಲಲ್ಲಿ ಹಾಕಬೇಕು, ಅನುಸೂಚಿಯಲ್ಲಿ ಇದನ್ನು ಸೇರಿಸಬೇಕಾಗುತ್ತೆ. ಸೊ ಅದಕ್ಕೆ ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ, ಸ್ಟೇಟ್ ಗೌರ್ಮೆಂಟಲ್ಲಿ ಕೇಂದ್ರದಲ್ಲಿ BJP ಗೌರ್ಮೆಂಟ್ ಇರೋದ್ರಿಂದ ಇದನ್ನು ಒಪ್ಕೊಳ್ಳೋದು ಅಸಾಧ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಲಾಸ್ಟ್ BJP ಗೌರ್ಮೆಂಟಲ್ಲಿನೇ ಇದನ್ನು ಆ್ಯಡ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಹೆಂಗೆ ಆ್ಯಡ್ ಮಾಡ್ತಾರೆ, ಬೇರೆ ಸ್ಟೇಟಲ್ಲಿ BJP ಗೌರ್ಮೆಂಟ್ ಇದ್ರೂ ಅಲ್ಲಿ ರಿಸರ್ವೇಷನ್ ಜಾಸ್ತಿ ಮಾಡಿದ್ರೂ ಅದನ್ನು ಹಾಕಿಲ್ಲ, 9ನೇ ಸ್ಕೆಡ್ಯೂಲಲ್ಲಿ ಹಾಕಿಲ್ಲ. ಸೊ ಹಂಗೆ ನೋಡ್ಕೊಂಡಾದರೆ ಇನ್ನೂ ಡಿಲೇ ಆಗ್ಬೋದು ಅಂತ ಅನಿಸುತ್ತೆ. ನೋಡಿ, ಇನ್ನೂ ಒಳ ಮೀಸಲಾತಿದು ಇನ್ನೂ ಪ್ರಾಬ್ಲಮ್ ಇದೆ. ಯಾಕಂದರೆ ಇವಾಗ ಬಿಲ್ ಪಾಸ್ ಮಾಡ್ತೀವಿ, ಮಸೂದೆ ಮಂಡಿಸಲು ಸರ್ಕಾರ ಸಿದ್ಧತೆ ಮಾಡ್ಕೊಂಡಿದೆ ಈ ವಿಂಟರ್ ಸೆಷನಲ್ಲಿ ಅಂತ ಹೇಳಿದ್ದಾರೆ. ಬಟ್ ಅದು ಯಾವುದಂದರೆ 17% ಇಟ್ಕೊಂಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಏನು 665 ಮಾಡಿದ್ರಲ್ಲ, 665 ಅದನ್ನೇ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನು ಚೇಂಜಸ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಅಲೆಮಾರಿಗಳ ಮನವೊಲಿಕೆ ಯತ್ನ ವಿಫಲ ಆಗಿದೆ ಅಂತ ಹೇಳಿದ್ದಾರೆ. ಸೊ ಅವ್ರಿಗೆ 1% ಬೇಕಂತ ಅವರೂ ಕೋರ್ಟು ಎಲ್ಲ ಓಡಾಡ್ತಿದ್ದಾರೆ. ಡೆಲ್ಲಿಯಲ್ಲೆಲ್ಲ ಕೋರ್ಟಲ್ಲೆಲ್ಲ ಓಡಾಡಿದರು. ಅಲೆಮಾರಿಗಳಿಗೆ 1% ಬೇಕಂತ ಅವರು ಹೋರಾಟ ಮಾಡ್ತಿದ್ದಾರೆ. ಸೊ ಅವರಿಗೆ ಮನವೊಲಿಸ್ಬೇಕಂತೇಳಿ ಗೌರ್ಮೆಂಟ್ ಮಾಡ್ತಿದೆ. ಬಟ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಇನ್ನು 2026 ಯಾಕೋ ನನಗೆ ಡೌಟ್ ಅಂತ ಅನಿಸುತ್ತೆ. ಸಣ್ಣ ಪುಟ್ಟ ನೋಟಿಫಿಕೇಷನ್ಗಳು ಮಾಡ್ಬೋದು, ಬಟ್ ಮೇಜರ್ ಆಗಿರೋಂಥ ನೋಟಿಫಿಕೇಷನ್ ಮಾಡಬೇಕಲ್ಲ ನಮಗೆ. ಸೊ 56% ಇನ್ನೂ ಇದು ತುಂಬ ಡಿಲೇ ಆಗೋ ಚಾನ್ಸಸ್ ತುಂಬ ಇದೆ ಫ್ರೆಂಡ್ಸ್. ಯಾಕಂದರೆ ಈ ಥರ ಫ್ಯಾಕ್ಟ್ಸ್ ಇದಾವೆ ನೋಡಿ, ರಿಯಲ್ ಫ್ಯಾಕ್ಟ್ಸು ಯಾವ ಥರ ಅಂತ ಹೇಳಿದೆ ನಿಮಗೆ. ಓಕೆನಾ? ಥ್ಯಾಂಕ್ ಯು.